ಚೇತನ್ ಮತ್ತು ಡೈರೆಕ್ಟರ್ ಪ್ರಕಾಶ್ ಇಬ್ಬರಿಗೂ ಆಲ್ ದ ಬೆಸ್ಟ್. ಒಂದಿನ ಚೇತು ಫೋನ್ ಮಾಡಿದ್ರು ಒಂದು ಕಳೆದ ವಾರದಲ್ಲಿ, ಅಣ್ಣ ಅರ್ಜೆಂಟ್ ಮೀಟ್ ಮಾಡಬೇಕು, ದೇವಿಯನ್ನು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಅಲ್ಲಪ್ಪ ನಾನು ತೋಟದಲ್ಲಿದ್ದೀನಿ, ಬೆಂಗಳೂರಲ್ಲಿ ಸಿಗ್ತಾ ಇಲ್ಲ, ಹಾಗೆ ಸ್ಟುಡಿಯೋದಲ್ಲಿ ಸಿಗೋದಿಲ್ಲ ಅಂತೆ. ಇಲ್ಲ ಅಲ್ಲಿಗೆ ಬರ್ತೀನಿ ಅಂತ 1 ಅವರಲ್ಲಿ ಬಂದರು ಅವರು, ಮತ್ತು ಕೋ ಡೈರೆಕ್ಟರ್ ಇಬ್ಬರು ಬಂದರು. ಕತೆ ಹೇಳಿದ್ರು, ಕತೆ ತುಂಬ ಚೆನ್ನಾಗಿದೆ, ಶ್ರಮಜೀವಿ. ಭಾಳ ಹಿಂದೆ ನನ್ನ ತೋಟಕ್ಕೆ ಒಂದ್ಸತಿ ಬಂದಿದ್ದರು, ನಮ್ಮ ಅದೇ ಮಂಡ್ಯದ ನರಳಿ ಜ್ಞಾನೇಶ್ ಅಂತ ನನ್ನ ಶಿಷ್ಯ, ಅವನ ಜೊತೆ ಬಂದಿದ್ದರು. ಅಲ್ಲಿ ಬಂದಾಗ ನೆನಪು ಮಾಡಿದ್ರು. ಭಾಳ ಖುಷಿ ಆಗುತ್ತೆ, ಒಬ್ಬ ರೈತನ ಮಗನಾಗಿ ಹುಟ್ಟಿ ರೈತನಾಗಿ ಜೀವಿಸ್ಕೊಂಡು 4 ಕಾಸು ಸಂಪಾದನೆ ಮಾಡಿಕೊಂಡು ಆ ಚೇತು ಬಂದಂಥ ರೀತಿ ನೋಡಿ ಭಾಳ ಖುಷಿ ಆಯಿತು. ರೈತರೆಲ್ಲ ಕಷ್ಟಜೀವಿಗಳು ಅಂತಾರೆ, ರೈತರಲ್ಲೂ ಚೇತು ಥರ ಸುಖಜೀವಿ ಇದ್ದಾರಲ್ಲ ಅನ್ನೋದು ನೋಡಿ ಖುಷಿ ಆಯಿತು. ನಾನು ಪಕ್ಕ ರೈತನಲ್ಲದೇ ಇದ್ದರೂ ಈಗ ರೈತ ಆಗೋದಕ್ಕೆ ಹೊರಟಿದ್ದೀನಿ, ಚೇತು ಗೊತ್ತು. ಬಟ್ ರೈತ ಹೋರಾಟದಲ್ಲಿದ್ದವರೆಲ್ಲ ಪಾಂಡುರಂಗ ವಿಠಲ್ ಇರ್ಬೋದು, ಹಾಸನದ ಮಂಜುನಾಥ್ ದತ್ತ ಪ್ರೊಫೆಸರು, ಇವ್ರ ಜೊತೆ ಒಡನಾಟ, ನಂಜುಂಡೇಗೌಡ, ಇವ್ರ ಜೊತೆ ಎಲ್ಲ ತುಂಬ ಕಳೆದ 40 ವರ್ಷಗಳ ಹಿಂದಿನ ಒಡನಾಟ ಇತ್ತು ನನಗೆ, ನಾನಾಗ ವಿದ್ಯಾರ್ಥಿಯಾಗಿದ್ದಾಗ. ಆ ನೆನಪುಗಳೆಲ್ಲ ಬಂತು. ಮತ್ತು ಹಾಸನದ ಹೆರಗು ವಾಸು ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ದರು, ಅವ್ರ ಜೊತೆನೂ ಒಡನಾಟ. ಮತ್ತು ಪ್ರಕಾಶು, ನಾನು ವಿಷ್ಣುವರ್ಧನ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ನಾನು ಸ್ಟುಡಿಯೋಲ್ಲಿ ಆದಾಗ, ಮತ್ತು ಅದ್ರಲ್ಲಿ ನಾನು ಆ್ಯಕ್ಟ್ ಮಾಡಿದಾಗ ಕೋ ಡೈರೆಕ್ಟ್ ಆಗಿದ್ದವರು, ಒಳ್ಳೆ ಉತ್ಸಾಹಿ, ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ. ಕತೆ ನನ್ನ ಪಾತ್ರ ಏನು ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಯಾಕೆಂದರೆ ಪ್ರತಿಯೊಬ್ಬರು ನಾವು ಇರೋರೆಲ್ಲ ಸ್ಟೇಜ್ ಮೇಲೆ ಎಲ್ಲರೂ ನಮ್ಮ ಪಾತ್ರ ಹೇಳ್ತಾ ಹೋದರೆ ಕತೆನ ಇಲ್ಲೇ ರಿವೀಲ್ ಮಾಡ್ದಂಗಾಗತ್ತೆ. ಸೊ ಇದೆಲ್ಲದಕ್ಕಿಂತ ಬೆನ್ನೆಲುಬಾಗಿ ಶ್ರೀಧರ್ ಸಂಭ್ರಮ್ ಇದ್ದಾರೆ, ಒಳ್ಳೆ ಮೆಲೋಡಿ ಸಾಂಗ್ಸ್ ಕೊಡುವಂಥ ವ್ಯಕ್ತಿ. ಮತ್ತು ಕನ್ನಡಕ್ಕೊಬ್ಬರೇ ಆಸ್ತಿ ಮಾಸ್ತಿ, ಅವಾಗ ಆ ಮಾಸ್ತಿ ಅವರಿದ್ದು, ಈ ಮಾಸ್ತಿ ಅವರಿದ್ದಾರೆ, ಮಾಸ್ತಿ ಉಪ್ಪಾರಳ್ಳಿ ಅವರು. ಸೊ ಈಗ ಮಾಸ್ತಿ ವೆಂಕಟೇಶ ಅಯ್ಯಂಗಾರು ಅವರ ಜಾಗ ತುಂಬಬೇಕು ಮುಂದೆ. ಸಾಹಿತ್ಯಿಕವಾಗಿ ತುಂಬ ಓದಿದ್ದಾರೆ, ತುಂಬ ತಿಳ್ಕೊಂಡಿದ್ದಾರೆ. ಬರೀ ಸಿನಿಮಾಗೆ ಸೀಮಿತವಾಗಬಾರ್ದು ಅವ್ರದ್ದು, ಸಾಹಿತ್ಯ ಕ್ಷೇತ್ರದಲ್ಲೂ ಅವರು ಮುಂದುವರಿಲಿ. ರೈತನಾಗಿ ಏನು ಯಶಸ್ಸು ಗಳಿಸಿದೆಯಾ ಚೇತು, ಸಿನಿಮಾ ರಂಗದಲ್ಲೂ ಒಳ್ಳೆ ಕಲಾವಿದನಾಗು. ನಮ್ಮ KR ಪೇಟೆ ಹೇಳಿದಾಗೆ ಹೀರೋ ಆಗೋ ಅಂತ ಭ್ರಮೆನ ಬಿಟ್ಟು ನಾನು ಒಳ್ಳೆ ಕಲಾವಿದನಾಗಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ನಿಜವಾಗ್ಲೂ ನೀನು ಒಳ್ಳೆ ಕಲಾವಿದ, ನಾಯಕ, ನಟಾಗಿ ಬೆಳಿತೀಯ. ಶುಭವಾಗಲಿ, ಜಯವಾಗಲಿ. ನಮಸ್ಕಾರ. ಹಾಯ್, ಎಲ್ಲರಿಗೂ ನಮಸ್ಕಾರ. ದೇವಿ ಚಿತ್ರಕ್ಕೆ ಲಾಸ್ಟ್ 3 ಡೇಸಲ್ಲಿ ನಾನು ಎಂಟ್ರಿ ಆದೆ. ಅಂದರೆ ಇದಕ್ಕಿಂತ ಮುಂಚಿನ ಅವ್ರ ತಲೆಯಲ್ಲಿ ನಾನಿದ್ದೆ, ಕಾಂಟ್ಯಾಕ್ಟ್ ಮಾಡಿರಲಿಲ್ಲ. ಲಾಸ್ಟ್ 3 ಡೇಸ್ ಹಿಂದೆ ಕಾಂಟ್ಯಾಕ್ಟ್ ಮಾಡಿದ್ರು. ಕತೆ ತುಂಬ ಚೆನ್ನಾಗಿದೆ. ಚಿತ್ರಕಥೆನ ಚೇತನ್ ಅವರೇ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಪ್ರಕಾಶ್ ಅವರು ಸಾಥ್ ಕೊಡ್ತಿದ್ದಾರೆ. ಹಾಗೆ ಯೋಗಿ ಸರ್ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ಅಸೋಸಿಯೇಟ್ ಕೂಡ ಇದ್ದಾರೆ. ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ. ಇವತ್ತಷ್ಟೇ ಮುಹೂರ್ತ ಆಗಿದೆ. ನಾನೊಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ನಾವು ಸಿಗ್ತೀವಿ. ಒಳ್ಳೆಯದಾಗಲಿ ದೇವಿ ಚಿತ್ರಕ್ಕೆ.